ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಬಿಜೆಪಿ ಸಣ್ಣ ಮಟ್ಟಿಗೆ ಏನಾರು ಆಕಾಂಕ್ಷೆಯನ್ನು ಇಟ್ಕೊಂಡು ರಾಜ್ಯ ಅಂದರೆ ತಮಿಳುನಾಡು, ಬಿಕಾಸ್ ಆಫ್ ಅಣ್ಣಾಮಲೈ. ಎನ್ ಮಕ್ಕಳ ರ್ಯಾಲಿ ಅಭೂತಪೂರ್ವ ಯಶಸ್ಸು. ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಅಣ್ಣಾಮಲೈ ತಮಿಳುನಾಡಲ್ಲಿ ಬಿಜೆಪಿಯಲ್ಲಿ ಸೃಷ್ಟಿಸ್ತಿರುವಂಥ ಸುನಾಮಿಗೆ ಎಲ್ಲ ರಾಜಕೀಯ ಪಕ್ಷಗಳು ತಲಾಂತರಗಳಿಂದ ಬೇರೂರ್ಕ ಬಂದಿದ್ದಂಥ ಕುಟುಂಬ ರಾಜಕೀಯವನ್ನು ಮಾಡ್ಕೊಂಡು ಬಂದಿರುವಂಥ ಪಕ್ಷಗಳು ತಡ್ರಿಸಾಡ್ತಾವ್ರೆ. ನರೇಂದ್ರ ಮೋದಿ ಭವಿಷ್ಯದಲ್ಲಿ ಅತ್ಯುತ್ತಮವಾದವರನ್ನು ಬೆಳೆಸ್ತಾರೆ ಅಥವಾ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಣ್ಣಾಮಲೈ ಅತಿ ದೊಡ್ಡ ಕ್ರಾಂತಿಯನ್ನು, ಅತಿ ದೊಡ್ಡ ಸಂಗ್ರಾಮವನ್ನು, ಅತಿ ದೊಡ್ಡ ಚಳುವಳಿಯನ್ನು ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ. ಅಣ್ಣಾಮಲೈಗೆ ತುಂಬ ದೊಡ್ಡ ಯಶಸ್ಸು ಸಿಗ್ತಾ ಇದೆ. ಮೋದಿ ಅನ್ನೋ ಕಾರಣಕ್ಕಾಗಿ ಅಲ್ಲ ತಮಿಳುನಾಡಲ್ಲಿ ಬಿಜೆಪಿ ಗಟ್ಟಿಯಾಗುವತ್ತ ಸಾಕ್ತಿರೋದು, ಅಣ್ಣಾಮಲೈ ಅನ್ನೋ ಕಾರಣಕ್ಕೆ. ಬಿಜೆಪಿಗೆ ಸೂಕ್ತವಾದ ನಾಯಕರ ಕೊರತೆ ತಮಿಳುನಾಡಲ್ಲಿ ಕಾಡ್ತಾ ಇತ್ತು. ಅದನ್ನು ಆಯ್ಕೆ ಮಾಡಿದ್ದು ಅಣ್ಣಾಮಲೈಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಇರ್ಬೋದು, ಆದರೆ ಸರಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಜನರ ಮಧ್ಯೆ, ಜನರ ನಡುವೆ, ಜನರ ಮನಸ್ಸಿನಲ್ಲಿ ಸಂಚಾರವನ್ನು ಮಾಡಿಕೊಂಡು ಎಲ್ಲರ ಮನಸ್ಸಿಗೆ ಮಗನಾಗಿ ನುಗ್ತಿದ್ದಾರೆ ಅಣ್ಣಾಮಲೈ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಾಕು, ಆ ರ್ಯಾಲಿಗಳು ನೋಡ್ರೆ ಬೆಚ್ಚೋಗ್ಬಿಡ್ತೀರ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಅಥವಾ ಭಾರತ್ ನ್ಯಾಯ ಯಾತ್ರೆ ಏನೂ ಅಲ್ಲ, ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮಾಡ್ತಿರುವಂಥ ಯಾತ್ರೆ ಮುಂದೆ. ಆ ಯಾತ್ರೆ ಯಶಸ್ವಿಯಾಗಿ ಮುಗಿದಿದೆ ಕೂಡ. ಇದೀಗ ಅಣ್ಣಾಮಲೈ ಕೇವಲ ಪಕ್ಷವನ್ನು ಸಂಘಟಿಸುವ ನಾಯಕನಾಗಿ ಅಷ್ಟೇ ಅಲ್ಲ, ಪಕ್ಷವನ್ನು ಮುಂಚೂಣಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುವ ಲೀಡರ್ ಕೂಡ ಆಗಬೇಕು. ರಾಜಕೀಯಕ್ಕೆ ಅಂದರೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕನ್ನೋ ಚರ್ಚೆಗಳು ಸಾಕಷ್ಟು ಶುರುವಾಗಿದೆ. ಕಳೆದ ಬಾರಿಯೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಹೆಸರು ಕೇಳಬಂದಿತ್ತು. ಆದರೆ ಇದೀಗ ಅಣ್ಣಾಮಲೈ ಅಧಿಕೃತವಾಗಿ ಈ ಬಾರಿ ತಮಿಳುನಾಡಿನಲ್ಲಿ ಅಖಾಡಕ್ಕಿಳಿತಾರೆ, ಚುನಾವಣೆಯನ್ನು ಎದುರಿಸ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಸೂಕ್ತವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಅಣ್ಣಾಮಲೈಗೆ ಗೆಲುವು ಕಷ್ಟದ ವಿಚಾರವೇನಲ್ಲ. ಆದರೆ ಅಣ್ಣಾಮಲೈ ಚುನಾವಣೆಯಲ್ಲಿ ಗೆಲ್ಲಬೇಕು, MP ಆಗಬೇಕು, ಮಗದೊಂದು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ನಾನು ಕೇವಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಪಕ್ಷ ಸಂಘಟನೆ ಅಷ್ಟೇ ನನ್ನ ಗುರಿ ಅಂತ. ಇತ್ತೀಚೆಗಷ್ಟೇ ಗೌರಿಗದ್ದೆ ವಿನಯ್ ಗುರುಜಿ ಕೂಡ ಹೇಳಿದರು, ಅಣ್ಣಾಮಲೈ ರಾಜಕೀಯಕ್ಕೆ ಬರ್ತಾರೆ ಅಂತ ನಾನು ಹೇಳಿದ್ದೆ ನಿಜ ಆಗಿದೆ. ಅಣ್ಣಾಮಲೈ ಮುಂದೊಂದಿನ CM ಆಗ್ತಾರೆ ಅಂತ. ಎಸ್, ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಅಣ್ಣಾಮಲೈ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಆ ಒಂದು ಮಿಂಚಿನ ಸಂಚಲನ ಈಗ ಕಾಣಿಸ್ತಾ ಇದೆ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಪರ್ಧಿಸ್ತಾರ ಅನ್ನೋ ವಿಚಾರಕ್ಕೆ ಪಕ್ಷ ಹೇಳಿದ್ದಕ್ಕೆ ನಾನು ಶಿರಸಾವಹಿಸಿ ಕೆಲಸವನ್ನು ಮಾಡ್ತೀನಿ. ಪಕ್ಷ ಏನು ಹೇಳುತ್ತೋ ಅದನ್ನು ನಾನು ಮಾಡ್ತೀನಿ. ನನಗೆ ವೈಯಕ್ತಿಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು, ಚುನಾವಣೆಯಲ್ಲಿ ಗೆಲ್ಲಬೇಕು, ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಬೇಕು, ಡೆಲ್ಲಿಗೆ ಹೋಗಬೇಕು, ಆ ಥರದ್ದು ಏನೂ ಇಲ್ಲ. ತಮಿಳುನಾಡಿನಲ್ಲಿ BJPಯ ಭದ್ರ ಬುನಾದಿಯನ್ನು ಹಾಕ್ಕೊಡ್ಬೇಕು ಅನ್ನೋದು ಅಣ್ಣಾಮಲೈ ಅವರ ಲೆಕ್ಕಾಚಾರ ಆಗಿದೆ. ನೋಡೋಣ, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಹೇಳಿದ್ರೆ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಅಣ್ಣಾಮಲೈ ನಾಯಕತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಸಾಕಷ್ಟು ಜನ ಕನ್ನಡಿಗರಿಗೆ ಚಿರಪರಿಚಿತರು, ಕರ್ನಾಟಕ ಸಾಕಷ್ಟು ಕಡೆ ಕೆಲಸ ಕೂಡ ಮಾಡಿದ್ದಾರೆ. ಈಗ ಅಣ್ಣಾಮಲೈ ಆ ಒಂದು ವೈಬ್ರೆಂಟು, ಆ ಒಂದು ಸ್ಪಿರಿಟು ನಿಜಕ್ಕೂ ಕೂಡ ಇತರರಿಗೆ ಮಾದರಿ. ಅಣ್ಣಾಮಲೈ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೇನಾದ್ರು ಲೋಕಸಭೆಗೆ ಕಣಕ್ಕಿಳಿಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ಚರ್ಚಿಸಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತಂದ್ರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.